ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ. ವಿಶ್ವವು ಸದಾ ಚಲನಾತ್ಮಕವಾಗಿರುವಂತಹದ್ದು. ಆದ್ದರಿಂದಲೇ ಇದಕ್ಕೆ ಜಗತ್ತು ಎಂಬ ಅನ್ವರ್ಥನಾಮ ಬಂದಿದೆ. ನಿಂತ ನೀರಾಗಲಿ ಗಾಳಿಯಾಗಲಿ ಸದಾ ಶುದ್ಧವಾಗಿರಲಾರವು. ಆದ್ದರಿಂದಲೇ ತಮ್ಮನ್ನು ಸದಾ ಚಲನೆಯಲ್ಲಿರಿಸಿಕೊಂಡು ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತವೆ. ಜಗತ್ತು ಚಲನೆಯಲ್ಲಿರುವುದರಿಂದಲೇ ಇದು ಶುದ್ಧ ಮತ್ತು ಸುಂದರ. ಸೃಷ್ಟಿ, ಸ್ಥಿತಿ, ಲಯ ಇವು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಹಳೆಯದಾಗಿದ್ದನ್ನು ತೆಗೆಯುವ ಕಾರ್ಯವನ್ನು ಲಯವೆಂದು ಕರೆದರೆ, ಹೊಸದರ ಧಾರಣೆಯ ಆರಂಭವೇ ಸೃಷ್ಟಿ ಎಂದು ಸರಳವಾಗಿ ಅರ್ಥೈಸಬಹುದಾಗಿದೆ. ಪ್ರಕೃತಿಯಲ್ಲಿ ಹಳೆಯದು ಕಳೆದು ಹೊಸದು ಸೃಷ್ಟಿಯಾಗುವ ಕಾಲವೇ ವಸಂತಕಾಲ. ಹಸಿರಾದ ಚಿಗುರು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಪಡೆದು ನಾವೀನ್ಯವನ್ನು ತೋರಿಸಿದಾಗ ಭಾರತೀಯರಾದ ನಮಗೆ ನವ ವರ್ಷದ ಅಂದರೆ ಹೊಸ ವರ್ಷದ ಆರಂಭವಾಗುತ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಎಂಬಂತೆ ಜೀವನಕ್ಕೆ ಪರಮಾವಶ್ಯಕಗಳಾದ ನೀರು ಮತ್ತು ಅನ್ನ ಅಥವಾ ಆಹಾರದ ಸೃಷ್ಟಿಯ ಆರಂಭವಾಗುವ ಮುಂಗಾರೂ ಕೂಡ ಹೊಸ ವರ್ಷವೇ. ಬಿಸಿಲ ಬೇಗೆಯು ಬದಿಗೆ ಸರಿದು ಮಳೆಯ ತಂಪಾದ ಮಾರುತಗಳು ಆಹ್ಲಾದತೆಯನ್ನು ಉಂಟುಮಾಡುತ್ತಾ ಕೃಷಿಕರಲ್ಲಿ, ಪ್ರೇಮಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಮರ ಗಿಡ ಧಾನ್ಯ ಕ್ಷೇತ್ರಗಳಲ್ಲಿ ಹೊಸ ಹುರುಪನ್ನು ಉಂಟುಮಾಡುವ ಸಮಯವೇ ಮುಂಗಾರು. ಆಹಾರದ ಉತ್ಪಾದನೆಯನ್ನು ಆರಂಭಿಸಲು ರೈತರು ಮುಂಗಾರಿಗಾಗಿ ಕಾಯುತ್ತಿರುತ್ತಾರೆ. ಕೃಷಿ ಪ್ರಧಾನವಾದ ಭಾರತದಲ್ಲಂತೂ ಮುಂಗಾರು ಬಂತೆಂದರೆ ಸಾಕು, ಎಲ್ಲ ಚಟುವಟಿಕೆಗಳೂ ವೇಗವನ್ನು ಪಡೆದುಕೊಳ್ಳುತ್ತವೆ. ಮುಂಗಾರು ಬಿಸಿಲಲ್ಲಿ ಬಳಲಿ ಬೆಂಡಾಗಿ ನಿರುತ್ಸಾಹಿಗಳಾದವರಿಗೆ ಭರವಸೆಯ ಬೆಳಕು. ನೀರಿಲ್ಲದೆ ನಿರಾಶರಾದ ಜೀವಿಗಳಿಗೆ ತಂಪಿನ ಆಶಾಕಿರಣ. ರೈತರ ಕೃಷಿಯಜ್ಞಕ್ಕೆ ಶುಭಾರಂಭದ ಸಂಕೇತ. ದೂರಾದ ಪ್ರೇಮಿಗಳಿಗೆ ಸನಿಹದ ಬಯಕೆಯನ್ನು ತರಿಸುವ ಮೋಹಕ ಮಂತ್ರ. ಚಿಣ್ಣರು ಮಳೆಯಲ್ಲಿ ನೆನೆಯಲು, ಬಗೆ ಬಗೆಯ ನೀರಾಟವಾಡಲು ಹಂಬಲಿಸುವ ಕಾಲ. ಕವಿಗಳು ತಮ್ಮ ಕಾವ್ಯ ಕನ್ನಿಕೆಯನ್ನು ಸಿಂಗರಿಸುವ ಕಾಲ. ಹೀಗೆ ಪ್ರತಿಯೊಬ್ಬನ ಜೀವನದಲ್ಲಿ ಚಿಂತನ, ಮಂಥನ, ಕಲ್ಪನೆಗಳಿಗೆ, ದುಡಿಯುವವರ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ಒದಗಿಸುವ ಈ ಕಾಲವೇ ಮುಂಗಾರು. ಇಳೆಯನ್ನು ತಣಿಸುವ ಈ ಮುಂಗಾರನ್ನು ಕವಿಗಳು ಮನದುಂಬಿ ವರ್ಣಿಸಿ ಸಹೃದಯರ ಮನವನ್ನು ತಣಿಸಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದು. ಸಂಸ್ಕೃತ ಭಾಷೆಯಲ್ಲೂ ಮುಂಗಾರಿನ ವರ್ಣನೆಯನ್ನು ಬಹು ಸುಂದರವಾಗಿ ಮಾಡಿದ್ದಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ಮುಂಗಾರಿನ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನು ಕೆಲವೊಂದು ಉದಾಹರಣೆಗಳೊಂದಿಗೆ ನಾವಿಂದು ಗಮನಿಸೋಣ. ವಿಶ್ವದ ಅತ್ಯಂತ ಪ್ರಾಚೀನತಮವಾದ ಭಾಷೆಗಳಲ್ಲಿ ಶಿಖರಪ್ರಾಯವಾದ ಸಂಸ್ಕೃತ ಭಾಷೆ ಕೇವಲ ವೇದದ ಭಾಷೆಯಾಗದೆ ಜನಸಾಮಾನ್ಯರ ಆಡುಭಾಷೆಯೂ ಆಗಿತ್ತು. ಸಂಸ್ಕೃತದ ಆದಿಕವಿಗಳಾದ ವಾಲ್ಮೀಕಿ, ವೇದವ್ಯಾಸ, ಕಾಳಿದಾಸಾದಿ ಕವಿ ಪುಂಗವರು ತಮ್ಮ ಕೃತಿಗಳಲ್ಲಿ ವಿಶ್ವಪ್ರಸಿದ್ಧವಾದ ಭಾರತೀಯ ಸಂಸ್ಕೃತಿಯನ್ನು ಚಿತ್ರಿಸುವುದರೊಂದಿಗೆ ಭಾರತೀಯರ ಜೀವನ ಇತಿಹಾಸವನ್ನೂ, ಈ ದೇಶದ ವೀರರ ಶೌರ್ಯ ಗಾಥೆಯನ್ನೂ, ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನೂ ಮನೋಜ್ಞವಾಗಿ ಬಣ್ಣಿಸಿದ್ದಾರೆ. ಅದರಲ್ಲೂ ಭಾರತದ ವಿಭಿನ್ನ ಭಾಗಗಳ ಕವಿಗಳು ಬೇರೆ ಬೇರೆ ಋತುಗಳಲ್ಲಿ ಈ ಭೂಮಿಯ ಸೌಂದರ್ಯವನ್ನು ವರ್ಣಿಸಲು ಪ್ರಾಚೀನತಮವಾದ ಸಂಸ್ಕೃತ ಭಾಷೆಯನ್ನೇ ಆಯ್ಕೆ ಮಾಡಿಕೊಂಡಿರುವುದು ಈ ಭಾಷೆಯ ಮಹತ್ವವನ್ನೂ ಜನಪ್ರಿಯತೆಯನ್ನೂ ಸೂಚಿಸುತ್ತದೆ. ಸಂಸ್ಕೃತದ ಕಾವ್ಯಗಳಲ್ಲಿ ಋತುಗಳ ವರ್ಣನೆಯ ವಿಚಾರ ಬಂದಾಗ ವಸಂತ ಮತ್ತು ವರ್ಷ ಋತುವಿನ ವರ್ಣನೆ ಎಲ್ಲ ಸಹೃದಯಿಗಳ ಚಿತ್ತಾಪಹಾರಕವಾಗಿದೆ. ಸೂರ್ಯ ಕಿರಣಗಳ ಸಹಾಯದಿಂದ ಭೂಮಿಯ ನೀರನ್ನು ಹೀರುವ ಮೋಡಗಳು ಸಿಹಿಯಾದ ನೀರಿಂದ ಮೈದುಂಬಿ ನೀಲ ಮೇಘಗಳಾಗಿ ಕೃಷ್ಣನ ಕಾಂತಿಯನ್ನು ಧರಿಸಿ ಬೇಸಿಗೆಯ ಧಗೆಯ ನೀಗಿಸಿ ನೀರೆರೆಯಲು ಸಿದ್ಧವಾಗುವ ಈ ಕಾಲವೇ ಮುಂಗಾರು.
ಎತ್ತರದಲ್ಲಿರುವ ಮುಂಗಾರಿನ ಮೋಡಗಳನ್ನು ನೋಡಿದ ಕವಿಯೋರ್ವ ಸುಂದರವಾದ ಸುಭಾಷಿತ ಶ್ಲೋಕವನ್ನು ಹೀಗೆ ರಚಿಸಿದ್ದಾನೆ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿರುಚ್ಚೈಃ ಪಯೋದಾನಾಂ ಪಯೋಧೀನಾಮಧಸ್ಥಿತಿ. ಅಂದರೆ ಬೇರೆಯವರ ಹಿತಕ್ಕಾಗಿ ದಾನ ಮಾಡುವವರು ಮೋಡಗಳಂತೆ ಎತ್ತರವಾದ ಸ್ಥಾನವನ್ನು ಪಡೆಯುತ್ತಾರೆ ಎಂಬುದು ಈ ಸುಭಾಷಿತಕಾರನ ಅಭಿಪ್ರಾಯ. ಪ್ರಕೃತಿಯಲ್ಲಿನ ಮೋಡಗಳ ಉದಾತ್ತತೆಯನ್ನು ಕವಿ ತನ್ನ ಕವಿತಾ ರಚನೆಯ ಪ್ರತಿಭೆಯಿಂದ ಜಗತ್ತಿಗೆ ತಿಳಿಯಪಡಿಸುತ್ತಿದ್ದಾನೆ. ಮುಂಗಾರಿನ ಆರಂಭವನ್ನು ಆದಿಕವಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಸೀತಾಪಹರಣದ ನಂತರ ಸುಗ್ರೀವನ ಸಖ್ಯವನ್ನು ಪಡೆದು ವಾಲಿಯನ್ನು ದಂಡಿಸಿದ ಶ್ರೀರಾಮನು ಮಾಲ್ಯವಂತ ಪರ್ವತದಲ್ಲಿ ವಾಸಿಸುತ್ತಾ ಲಕ್ಷ್ಮಣನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಅಯಂ ಸಕಾಲ ಸಂಪ್ರಾಪ್ತಃ ಸಮಯೋಸ್ತಿ ಜಲಾಗಮಃ ಸಂಪಶ್ಯತ್ವಂ ನಭೋ ಮೇಘೈಃ ಸಂವೃತಂಗಿರಿಸನ್ನಿಭೈಃ. ಇದರ ಭಾವಾರ್ಥ ಹೀಗೆ ಇದೆ. ತಮ್ಮ ಲಕ್ಷ್ಮಣ, ನೋಡಲಿ, ಆಕಾಶವು ಪರ್ವತದಂತಿರುವ ದೊಡ್ಡ ದೊಡ್ಡ ಮೋಡಗಳಿಂದ ಆವೃತವಾಗುತ್ತಿದೆ. ನೀರನ್ನು ಸುರಿಸುವ ಮುಂಗಾರಿನ ಸಮಯವು ಬರುತ್ತಿದೆ. ಅಂದರೆ ನೀರಿಗಾಗಿ ನಿರೀಕ್ಷಿಸುತ್ತಿರುವ ರೈತರಿಗೆ, ಪಶು ಪಕ್ಷಿ ಜೀವಿಗಳಿಗೆ ಸಂತಸವನ್ನುಂಟು ಮಾಡುವ ಮುಂಗಾರಿನ ಆರಂಭವನ್ನು, ಆಗಮನವನ್ನು ಕವಿ ವಾಲ್ಮೀಕಿಯವರು ಶ್ರೀರಾಮನ ಮಾತಿನಿಂದ ಪ್ರಕಟಪಡಿಸುತ್ತಿದ್ದಾರೆ. ಅಲ್ಲದೆ ಮುಂಗಾರು ಸಮೀಪಿಸುತ್ತಿದ್ದಂತೆಯೇ ಪ್ರಕೃತಿಯಲ್ಲಾಗುತ್ತಿರುವ ಬದಲಾವಣೆಯನ್ನು ಅವಲೋಕಿಸುತ್ತಾ ಸೀತಾನ್ವೇಷಣೆ ಮಾಡುತ್ತಿರುವ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ. ಸೋದರ, ರಜಃ ಪ್ರಶಾಂತಂ ಸಹಿಮೋದ್ಯ ವಾಯುಃ ನಿದಾಘ ದೋಷ ಪ್ರಸರಾಃ ಪ್ರಶಾಂತಾಃ ಸ್ಥಿತಾ ಹಿ ಯಾತ್ರಾ ವಸುಧಾಧಿಪಾನಾಂ ಪ್ರವಾಸಿನೋ ಯಾಂತಿ ನರಾಃ ಸ್ವದೇಶಾನ್. ಇಲ್ಲಿನ ಭಾವವನ್ನು ನಾವು ತಿಳಿದುಕೊಳ್ಳೋಣ. ಬಿಸಿಲಿನ ತಾಪದಿಂದ ಚದುರಿರುವ ಧೂಳಿನ ಕಣಗಳು ಶಾಂತವಾಗುತ್ತಿವೆ. ಬೇಸಿಗೆಯ ಬಿಸಿಗಾಳಿಯು ತಣ್ಣಗಾಗುತ್ತಾ ಪರಿಸರವನ್ನು ಶಾಂತವಾಗಿಸುತ್ತಿದೆ. ರಾಜ ಮಹಾರಾಜರುಗಳ ಸೈನ್ಯವು ಜೈತ್ರಯಾತ್ರೆಯನ್ನು ಮುಗಿಸಿ ಸ್ವರಾಜ್ಯಕ್ಕೆ ಹಿಂದಿರುಗುತ್ತಿದೆ. ದೇಶಾಟನೆಯನ್ನು ಮುಗಿಸಿದ ಪ್ರವಾಸಿಗರು ತಮ್ಮ ತಮ್ಮ ಸ್ಥಾನಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ರೀತಿಯಾಗಿ ಮುಂಗಾರಿನ ಆಗಮನದ ಸೂಚನೆಯನ್ನು ವಿವರಿಸುತ್ತಿರುವ ಶ್ರೀರಾಮನ ಮಾತಿನಲ್ಲಿ ಸೀತಾನ್ವೇಷಣೆಗೆ ಮಳೆಗಾಲವು ತೊಂದರೆಯನ್ನುಂಟು ಮಾಡುವುದರೊಂದಿಗೆ ಸೀತೆಯ ವಿರಹವು ಕಾಡಲಿದೆ ಎಂಬ ವಿಚಾರ ಧ್ವನಿತವಾಗುತ್ತಿದೆ. ಕವಿಕುಲ ಗುರು ಕಾಳಿದಾಸನಂತೂ ಮುಂಗಾರಿನ ಮೇಘಗಳನ್ನು ಅವಲೋಕಿಸಿ ಮೇಘದೂತವೆಂಬ ವಿಶ್ವವಿಖ್ಯಾತ ಖಂಡಕಾವ್ಯವನ್ನೇ ರಚಿಸಿದ್ದಾನೆ. ಶೃಂಗಾರ ರಸದಿಂದ ಪರಿಪೂರ್ಣವಾದ ಈ ಕಾವ್ಯದಲ್ಲಿ ಕವಿಯು ಚಲಿಸುವ ಮೋಡಗಳಿಗೆ ದೂತನ ಜವಾಬ್ದಾರಿಯುತ ಸ್ಥಾನಮಾನವನ್ನು ಕೊಟ್ಟು ಮುಂಗಾರಿನ ಸಮಯದಲ್ಲಿ ಭೂಮಿಯಲ್ಲಾಗುವ ಬದಲಾವಣೆಗಳನ್ನು ಕಾವ್ಯಮಯವಾಗಿ ವರ್ಣಿಸುತ್ತಾ ಪ್ರಕೃತಿಯ ಸೊಬಗನ್ನು ಎಳೆ ಎಳೆಯಾಗಿ ಚಿತ್ರಿಸಿದ್ದಾನೆ. ಕಾಳಿದಾಸ ತನ್ನ ಮೇಘದೂತ ಕಾವ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ರಿಕ್ತಃ ಸರ್ವೋ ಭವತಿ ಹಿ ಲಘುಃ ಪೂರ್ಣತಾ ಗೌರವಾಯ. ಅಂದರೆ ನೀರಿಲ್ಲದೆ ಖಾಲಿಯಾಗಿ ಅತ್ತಿಂದಿತ್ತ ವ್ಯರ್ಥವಾಗಿ ತಿರುಗುವ ಮೋಡಗಳನ್ನು ಯಾರೂ ನೋಡುವುದಿಲ್ಲ. ಆದರೆ ಶುದ್ಧವಾದ ಮತ್ತು ಮಧುರವಾದ ನೀರಿಂದ ಪರಿಪೂರ್ಣವಾದ ಮೋಡಗಳನ್ನು ಎಲ್ಲರೂ ಕತ್ತೆತ್ತಿ ಗೌರವದಿಂದಲೂ ಆಶಾಭಾವದಿಂದಲೂ ನೋಡುತ್ತಾರೆ ಎಂದರ್ಥ. ಅಂದರೆ ಏನೂ ಸತ್ವವಿಲ್ಲದ ಮೂರ್ಖರಾದ ಜನರು ಸಮಾಜದಲ್ಲಿ ಕೇವಲ ವ್ಯರ್ಥವಾಗಿ ವ್ಯವಹರಿಸುತ್ತಾ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಜ್ಞಾನದಿಂದ ಪರಿಪೂರ್ಣರಾದವರು ಎಲ್ಲರಿಂದಲೂ ಗೌರವದಿಂದ ನೋಡಲ್ಪಡುತ್ತಾರೆ ಎಂಬುದು ಇಲ್ಲಿ ಧ್ವನಿತವಾಗುತ್ತಿದೆ.
ಈ ಮೇಘದೂತ ಕೃತಿಯನ್ನು ಮುಂಗಾರಿನ ಮೋಡಗಳ ಚಲನ ವಲನ ಹಾವಭಾವದ ಕಾವ್ಯರೂಪವೆಂಬುದಾಗಿಯೂ ಕರೆಯಬಹುದಾಗಿದೆ. ಗ್ರೀಷ್ಮದ ಸೆಕೆಗೆ ಬೆಂದು ನೊಂದು ಬರಡಾದ ಭೂಮಿ ಬಾಯ್ದೆರೆದು ನಿಂತಿರಲು ಅನ್ನದಾತರು ಕತ್ತೆತ್ತಿ ಆಶಾದಾಯಕ ಕಂಗಳಿಂದ ಆಗಸದಿ ಮಳೆ ಸುರಿಸುವ ಮೋಡಗಳಿಗಾಗಿ ಅರಸುತ್ತಿರಲು ಆಷಾಢದ ಮೊದಲ ದಿನ ಆಕಾಶದಲ್ಲಿ ಮೋಡಗಳನ್ನು ಕಂಡಾಗ ಎಲ್ಲರಿಗೂ ಆನಂದವಾಗುವುದು ಸಹಜ. ಇದನ್ನೇ ಮೇಘಕವಿ ಕಾಳಿದಾಸನೋ ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟಸಾನುಂ ವಪ್ರಕ್ರೀಡಾ ಪರಿಣತಗಜ ಪ್ರೇಕ್ಷಣೀಯಂದದರ್ಶ ಎಂದು ಹಾಡಿ ಹೊಗಳಿದ್ದಾನೆ. ಅಂದರೆ ಆಷಾಢದ ಮೊದಲ ದಿನ ಆಕಾಶದಲ್ಲಿ ಚಲಿಸುವ ದೊಡ್ಡ ದೊಡ್ಡ ಮೋಡಗಳನ್ನು ನೋಡಿದಾಗ ವಪ್ರಕ್ರೀಡೆಯಲ್ಲಿ ತೊಡಗಿರುವ ಮದ ಗಜಗಳ ಸೌಂದರ್ಯವನ್ನು ನೆನಪಿಸುತ್ತದೆ ಎಂದು ಅವನ ಅಭಿಪ್ರಾಯ. ಅಲ್ಲದೆ ಕಾಳಿದಾಸ ತನ್ನ ಮತ್ತೊಂದು ಖಂಡಕಾವ್ಯ ಋತುಸಂಹಾರದಲ್ಲಿ ಮುಂಗಾರಿನ ಸಮಯವನ್ನು ವರ್ಣಿಸುತ್ತಾ ಪಯೋಧರೈರ್ಭೀಮಗಭೀರನಿಸ್ವನೈಃ ತಡಿದ್ಭಿರುದ್ವೇಜಿತಚೇತಸೋ ಭೃಶಂ ಕೃತಾಪರಾಧಾನಪಿ ಯೋಷಿತಃ ಪ್ರಿಯಾನ್ ಪರಿಷ್ವಜಂತೆ ಶಯನೇ ನಿರಂತರಂ ಎಂದು ಭಾವಪೂರ್ಣವಾಗಿ ಬರೆಯುತ್ತಾನೆ. ಅಂದರೆ ಭಯಂಕರವಾಗಿಯೂ ಗಂಭೀರವಾಗಿಯೂ ಗರ್ಜಿಸುತ್ತಿರುವ ಮತ್ತು ಪ್ರಖರವಾಗಿ ಪ್ರಕಾಶಿಸುತ್ತಿರುವ ಮಿಂಚುಗಳಿಂದ ಭಯಭೀತರಾದ ರಮಣೀಯರು ತಮ್ಮ ರಮಣನೊಂದಿಗೆ ಮನಸ್ತಾಪಗಳಿದ್ದರೂ ಶಯನದಲ್ಲಿ ಅವರನ್ನು ಬಿಗಿದಪ್ಪಿ ಮಲಗುವಂತೆ ಮಾಡುತ್ತದೆ ಈ ಮುಂಗಾರು ಎಂದು ಬಣ್ಣಿಸುತ್ತಾನೆ. ಹಾಗೆಯೇ ಸುಂದರ ಸ್ತ್ರೀಯರ ಚಲನೆಯನ್ನು ಜಲಭರಿತ ಮೋಡಗಳಿಗೆ ಹೋಲಿಸುವ ಕಾಳಿದಾಸನು ಋತುಸಂಹಾರ ಕಾವ್ಯದಲ್ಲಿ ಹೀಗೆ ಹೇಳುತ್ತಾನೆ. ತಡಿಲ್ಲತಾ ಶಕ್ರಧನುರ್ವಿಭೂಷಿತಾ ಪಯೋಧರಾಸ್ತೋಯಭರಾವಲಂಬಿನಃ ಸ್ತ್ರಿಯಶ್ಚ ಕಾಂತಾಸ್ತನಭಾರನಮ್ರತಾಃ ಪ್ರಯಾಂತಿ ಮಂದಂ ಪ್ರಮದಾ ಜನಪ್ರಿಯಾಃ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಕಾಳಿದಾಸನ ಪ್ರಕಾರ ಮಿಂಚುಗಳೆಂಬ ಬಳ್ಳಿಗಳಿಂದಲೂ ವರ್ಣರಂಜಿತವಾದ ಕಾಮನನ ಬಿಲ್ಲಿನಿಂದಲೂ ಅಲಂಕೃತವಾದ ಮೇಘಗಳು ನೀರಿನಿಂದ ತುಂಬಿ ಹೇಗೆ ಬಾಗಿ ಭೂಮಿಗೆ ಬರುತ್ತವೆಯೋ ಹಾಗೆಯೇ ಸ್ತನಗಳ ಭಾರಕ್ಕೆ ಬಾಗಿ ಬಳುಕುವ ಕೋಮಲ ವನಿತೆಯರು ಮದಗಜ ಗಮನೆಯರಂತೆ ಮಂದವಾಗಿ ಚಲಿಸುತ್ತಾರೆ ಎಂದು ಮುಂಗಾರಿನಲ್ಲಿ ಪ್ರಕೃತಿಯ ವರ್ಣನೆಯೊಂದಿಗೆ ಸುಂದರ ಸ್ತ್ರೀಯರ ವರ್ಣನೆಯನ್ನು ಮನೋಜ್ಞವಾಗಿ ಮಾಡಿದ್ದಾನೆ ಮಹಾಕವಿ ಕಾಳಿದಾಸ. ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಕಾಳಿದಾಸನು ಮುಂಗಾರಿನ ಸಮಯದಲ್ಲಾಗುವ ಪ್ರಕೃತಿಯಲ್ಲಿನ ಬದಲಾವಣೆಯನ್ನು ಹೀಗೆ ವಿವರಿಸಿದ್ದಾನೆ. ನಿದ್ರಾಶನೈಃ ಕೇಶವಮಭ್ಯುಪೈತಿ ಧೃತನ್ನದಿ ಸಾಗರಮಭ್ಯುಪೈತಿ ಹೃಷ್ಟಾಬಲಾಕಾ ಘನಮಭ್ಯುಪೈತಿ ಕಾಂತಾಸಕಾಮಾ ಪ್ರಿಯಮಭ್ಯುಪೈತಿ. ಈ ಶ್ಲೋಕದ ಸಾರಾಂಶವನ್ನು ಹೀಗೆ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ನಿದ್ರೆಯು ಕೇಶವನನ್ನು ಸೇರಿಕೊಳ್ಳುತ್ತದೆ. ಪ್ರಕೃತಿಯು ಕ್ರಿಯಾಶೀಲವಾಗುತ್ತದೆ. ನದಿಯು ನೀರನ್ನು ತುಂಬಿಕೊಂಡು ವೇಗವನ್ನು ಪಡೆದು ಸಾಗರವನ್ನು ಸೇರುತ್ತದೆ. ಹರ್ಷಭರಿತವಾದ ಬಲಾಕ ಪಕ್ಷಿಗಳು ಮೋಡಗಳಲ್ಲಿ ತೂರಿಕೊಂಡು ಆಟವಾಡುತ್ತವೆ. ಪ್ರಿಯತಮೆಯು ಪ್ರಿಯಕರನನ್ನು ಸೇರಿ ಮುದಗೊಳ್ಳುತ್ತಾಳೆ. ಅದೇ ರೀತಿಯಾಗಿ ಮುಂದಿನ ಕವಿತೆಯಲ್ಲಿ ಕಾಳಿದಾಸ ಈ ರೀತಿಯಾಗಿ ಹೇಳುತ್ತಾನೆ. ನಿಪಾತಯಂತ್ಯಃ ಪರಿತಸ್ತಟದ್ರುಮಾನ್ ಪ್ರವೃದ್ಧವೇಗೈ ಸಲಿಲೈರನಿರ್ಮಲೈಃ ಸ್ತ್ರಿಯಃ ಸುದುಷ್ಟಾ ಇವ ಜಾತ ವಿಭ್ರಮಾಃ ಪ್ರಯಾಂತಿ ನದ್ಯಸ್ತ್ವರಿತಂ ಪಯೋನಿಧಿಂ. ಈ ರೀತಿಯಾಗಿ ಕಾಳಿದಾಸನ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ವಾಲ್ಮೀಕಿ ಕವಿಗಳು ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ರಾಮನ ಮಾತಿನ ಮೂಲಕ ಹೀಗೆ ತಿಳಿಯಪಡಿಸಿದ್ದಾರೆ.
ನಭೋಂಬುಭಿರ್ಭೂಮಿರಿಯಂ ಸಮಗ್ರಾ ಸಂಪೂರ್ಯತೆ ವರ್ಷಗುಣೈರ್ಮನೋಭಿಃ. ಅಂದರೆ ಮುಂಗಾರಿನಲ್ಲಿ ಮೋಡಗಳು ನೀರಿಂದ ಪರಿಪೂರ್ಣವಾಗುತ್ತವೆ, ಆಕಾಶವು ಮೋಡಗಳಿಂದ ಪರಿಪೂರ್ಣವಾಗುತ್ತದೆ, ಭೂಮಿಯು ಹಸಿರಿಂದಲೂ ಧಾನ್ಯಗಳಿಂದಲೂ ಮಳೆ ನೀರಿಂದಲೂ ಪರಿಪೂರ್ಣವಾಗಿ ಶಾಂತವಾಗುತ್ತದೆ. ಹೀಗೆ ಎಲ್ಲವೂ ಪರಿಪೂರ್ಣವಾಗುವಾಗ ಮನಸ್ಸೂ ಸಂತೋಷದಿಂದ ತೃಪ್ತಿಯಿಂದ ಪರಿಪೂರ್ಣವಾಗಿ ಶಾಂತವಾಗುತ್ತದೆ ಎಂಬುದು ಇಲ್ಲಿನ ಭಾವ. ಅದೇ ರೀತಿಯಾಗಿ ಭೂಮಿ ಎಂಬ ಸ್ತ್ರೀಯು ಹಸಿರಾದ ವಸ್ತ್ರವನ್ನುಟ್ಟು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂತೆ ಶೋಭಿಸುತ್ತಾಳೆ ಎಂಬುದು ಕವಿಗಳ ಅಭಿಪ್ರಾಯವಾಗಿದೆ. ಹೀಗೆ ಅನೇಕ ಶ್ಲೋಕಗಳಿಂದ ಮುಂಗಾರಿನೊಂದಿಗೆ ಮಳೆಗಾಲವನ್ನು ವರ್ಣಿಸುವ ಸಂಸ್ಕೃತ ಕಾವ್ಯಗಳು ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸುವುದರೊಂದಿಗೆ ಇನ್ನಿತರ ಭಾಷೆಗಳ ಕವಿತೆಗಳಿಗೂ ಮೂಲ ಸ್ರೋತವೂ ಪ್ರೇರಣೆಯೂ ಆಗಿವೆ. ನಮಸ್ಕಾರ.